ನೆನೆಗುಂದಿಗೆ ಬಿದ್ದಿದ್ದಂತ ಈ ಒಂದು VSSN ಸಂಘವನ್ನ ಉದ್ಘಾಟನೆ ಮಾಡಲಿಕ್ಕೆ ಇಬ್ಬರು ದಿಗ್ಗಜರು ಬರಲೇಬೇಕು ಅಂತ ಹೇಳಿ ನಾನು ತುಂಬಾ ದಿನಗಳಿಂದ ಹಠ ಹಿಡಿದು ಇಲ್ಲ ನೀವು ಇಬ್ಬರು ಬರಬೇಕು, ನಮಗೆ ನೀವಿಬ್ಬರು ಎಣ್ಣಿದ್ದಂಗೆ ನನಗೆ ದಯವಿಟ್ಟು ಒಬ್ರು ಬಂದು ಒಬ್ರು ಬಂದಿಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿ ಕೇಳ್ಕೊಂಡಾಗ ಸಾಹೇಬರು ತುಂಬಾ ಬಿಸಿ ಇದ್ದಿದ್ದರಿಂದ ಸರ್ಕಾರದ ಹಲವಾರು ಕಾರ್ಯಕ್ರಮಗಳಿಂದ ಬಿಸಿ ಇದ್ದಿದ್ದರಿಂದ ತುಂಬಾ ದಿನ ಸ್ವಲ್ಪ ಬರೋಕ್ಕಾಗಲಿಲ್ಲ. 2-3 ಟೈಮ್ ಡೇಟ್ ಕೊಟ್ಟು ಅದು ಮುಂದಾಗಿ ಈ ದಿನ ಸೋಮವಾರ ದಿನ ಒಳ್ಳೆ ಸುದ್ದಿನ ಕೊಡಿರಿ ಅಂತ ಹೇಳಿ ನಾನಾದರೂ ಭಾವಿಸ್ತಾ ಈ ಸೊಸೈಟಿ ಕೊಂಡವಾಡಿನಲ್ಲಿ ಮೊದಲಿಗೆ 40-45 ವರ್ಷಗಳ ಹಿಂದೆ ನಮ್ಮ ಕೊಂಡವಾಡಿನಲ್ಲಿ ಇತ್ತು. ಕಾರಣಾಂತರಗಳಿಂದ ಅದು ಎಲ್ಲ ಮಕ್ಕಳಾದಾಗ ನಮ್ದು ಬ್ಯಾರೆ ರಿಲೇಷನ್ ಸೊಸೈಟಿಗೆ ಮಂತ್ರಿಯಾಗಿ ಹೋಯ್ತು. ಅಲ್ಲಿಂದ ಇಲ್ಲಿ ತನಕ ಒಂದು 40-50 ವರ್ಷಗಳಾದರೂ ಸಹ ಇಲ್ಲಿಗೆ ತರೋದಕ್ಕೆ ಯಾವುದೇ ಕಾರಣದಿಂದ ಆಗಲಿಲ್ಲ. ಆದ್ರೆ ನಮ್ಮ ಇಬ್ಬರು ಧೀಮಂತ ನಾಯಕರು ಬರೋ ತನಕ ಅದಾಗಬಾರ್ದು ಅಂತ ಏನಾದ್ರು ಇರ್ತೇನೋ. ಹಾಗಾಗಿ ಈ ಒಂದು ದಿನ ನಮ್ಮ ಇಲ್ಲಿಂದ ಬ್ಯಾರೆಯಿಂದ ಕೊಡವಾಡಿಯಿಂದ ಬ್ಯಾರೆಗೆ 3 ಕಿಲೋಮೀಟರ್ ಕೆಲವರು ನಡ್ಕೊಂಡು ಹೋಗಬೇಕಾಯಿತು, ಕೆಲವರು ಬೈಕಲ್ಲಿ ಹೋಗಬೇಕಾಯಿತು. ಈ ಒಂದು ದಿನ ಅದನ್ನ ನಮ್ಮ ಪ್ರೊಫೆಸರ್ ಸಾಹೇಬರು ಹಾಗೂ ರಾಜೇಂದ್ರ ಸಾಹೇಬರು ಇಬ್ಬರು ದೊಡ್ಡ ಮನಸ್ಸು ಮಾಡಿ ನಮ್ಮ ಊರಿಗೆ ಸೊಸೈಟಿನ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಕೊಡಗೆರೆ ತಾಲೂಕು ಕೊಂಡವಾಡಿನಲ್ಲಿ ಒಂದೇ ದಿನ ಬಂದು ಒಂದು ಕಾರ್ಯಕ್ರಮ ಮಾಡಿದ್ದಂತ ನಿದರ್ಶನ ಒಂದು ವೇದಿಕೆ ಇರಲಿಲ್ಲ. ಇವತ್ತು ಅದು ಐತಿಹಾಸಿಕ ದಿನ ಅಂತ ನಾನು ಭಾವಿಸ್ತಾ ಇದ್ದೀನಿ. ಕೊಂಡವಾಡಿಗೆ ಇಬ್ಬರು ಮಾಡಿರೋದು ನಮ್ಮ ಅಲ್ಲರ ಪುಣ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅವರಿಗೆ ಹೃತ್ಪೂರ್ವಕವಾದಂತ ತೊಂದರೆಗಳ ಸುತ್ತ ನನ್ನ ಮಾತುಗಳನ್ನ ಮಾತಾಡ ಕೊಂಡವಾಡಿ ಗ್ರಾಮದಲ್ಲಿ ಸಹಕಾರ ಸಂಸ್ಥೆಯ ಇವತ್ತು ನಾವೆಲ್ಲ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ವಿ. ಹಳ್ಳಿ ಮಟ್ಟದಲ್ಲಿ ಒಂದು ಸಹಕಾರ ಸಂಸ್ಥೆಯನ್ನು ಪ್ರಾರಂಭ ಮಾಡತಕ್ಕಂಥದ್ದು ಇದು ಹಳ್ಳಿಯಲ್ಲಿರ್ತಕ್ಕಂಥ ರೈತಾಪಿ ಕುಟುಂಬದ ಜನರ ಅನುಕೂಲಕ್ಕೆ ಅಂತಕ್ಕಂಥದ್ದನ್ನು ನಾನು ಮಾಡಿಬಾರ್ದು. ಇಂತಹ ಒಂದು ಸುಸಂದರ್ಭದಲ್ಲಿ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ಹಿರಿಯ ನಾಯಕರು, ಉಸ್ತುವಾರಿ ಸಚಿವರು ಹಾಲಿ ಗೃಹ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರು ಮತ್ತು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಆಗಿದ್ದಂತಹ ಸನ್ಮಾನ್ಯ ಜಿ ನಾರಾಯಣ ಅವರೇ, ಎಲ್ ವಿ ಶ್ರೀನಿವಾಸ ಮೂರ್ತಿ ಅವರೇ, ನಾಗೇಶ್ ಬಾಬು ಅವರೇ ಮತ್ತು ಹನುಮಾನ್ ಅವರೇ, ಈ ಒಂದು ಕ್ರಮ ಮಾಡಬೇಕು ಅಂತ ಹೇಳಿ ನನ್ನ ಆತ್ಮೀಯ ಸುದ್ದಿ ಮಾಧ್ಯಮದ ಸ್ನೇಹಿತರೆ, ಮುಂಬಾಗದಲ್ಲಿ ಆಸೆಯಿಂದ ಆಗಿರ್ತಕ್ಕಂಥ ನನ್ನೆಲ್ಲ ಸಹಕಾರಿ ಬಂಧುಗಳೇ, ಸಹಕಾರ ಸಂಸ್ಥೆಯನ್ನು ಪ್ರಾರಂಭ ಮಾಡತಕ್ಕಂಥದ್ದು ರಾಜ್ಕುಮಾರ್ ಅವರು ಹೇಳಿದಾಗೆ 1974ರಲ್ಲಿ ಮನಸ್ಸಿನ ಮುಂದೆ ಇನ್ನೂ ಒಂದಿತ್ತು, LSPS ಅಂತ ನಾವೆಲ್ಲ ಎಂದು ಇತ್ತು. ಆ ಸಂಸ್ಥೆಯನ್ನ ತೆಗೆದುಕೊಂಡು ಹೋಗಿ ಬೇರೆ ರೀತಿ ಅದನ್ನ ಅಮಾರ್ಗದರ್ಶನ ಅಂತ ಮಾಡಿದ್ರು. ಆಗ ಸನ್ಮಾನ್ಯ ರಂಗನಾಥ್ ಸಾಹೇಬರು ಸರ್ಕಾರಿ ಮಂತ್ರಿಗಳಾಗಿದ್ದರು. ತದನಂತರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಾವು ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಒಂದು ಸಹಕಾರ ಸಂಸ್ಥೆ ಇರಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲ ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಒಂದು ಸಹಕಾರ ಸಂಸ್ಥೆಯನ್ನ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನ ಕೈಗೊಂಡು ಸನ್ಮಾನ್ಯ ಸಿದ್ದರಾಮಯ್ಯ. ಆ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಕೊಂಡವಾಡಿಗೂ ಕೂಡ ಒಂದು ಸಹಕಾರ ಸಂಸ್ಥೆಯನ್ನ ನಾವು ಪ್ರಾರಂಭ ಮಾಡತಕ್ಕಂಥ ಸದುದ್ದೇಶದಿಂದ ಇವತ್ತು ಎಲ್ಲರೂ ಕೂಡ ಸಂತೋಷದಿಂದ ನಾವು ಉದ್ಘಾಟನೆಯನ್ನ ಮಾಡಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಈ ಸಂಸ್ಥೆಯ ಮುಖಾಂತರ ಈ ಭಾಗದ ರೈತರಿಗೆ ಹೆಚ್ಚಿನ ಸೌಲಭ್ಯಗಳು ದೊರಕಬೇಕು, ಬಡ್ಡಿ ರಹಿತವಾದಂತಹ ಸಾಲ ದೊರಕಬೇಕು, ಮತ್ತೆ ಕಡಿಮೆ ದರದಲ್ಲಿ ಗೊಬ್ಬರ ದೊರಕಬೇಕು. ಹಾಗೆ ಬೀಜ ಏನೆಲ್ಲ ರೈತರ ಉದ್ದೇಶಕ್ಕೆ ಆ ಎಲ್ಲ ಅಗತ್ಯತೆಗಳನ್ನ ಪೂರೈಸತಕ್ಕಂಥ ಒಂದು ಸಂಸ್ಥೆ ಇದಾಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ರೈತಾಪಿ ವರ್ಗದ ಜನರು ಆರ್ಥಿಕವಾಗಿ ಸದೃಢರಾಗಬೇಕು ಅಂತಕ್ಕಂಥ ಉದ್ದೇಶದಿಂದಲೇ ನಮ್ಮ ಸರ್ಕಾರ ಬಡ್ಡಿ ರಹಿತ ಸಾಲವನ್ನ ರೈತರಿಗೆ ಕೊಡ್ತಕ್ಕಂಥದ್ದು.
ಮತ್ತು ಅದೇ ರೀತಿ ಹಾಲು ಉತ್ಪಾದಕರಿಗೂ ಕೂಡ 5 ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಡ್ತಕ್ಕಂಥ ಒಂದು ದಿವಸ ಬಿಡುಗಡೆ ಆಗಲಿಲ್ಲ ಇರ್ಬೋದು, ಇನ್ನೊಂದು ದಿವಸ ಬಿಡುಗಡೆ ಅಂತೂ ಆಗೇ ಆಗ್ತದೆ. ಈಗ ಸುಮಾರು 850 ಕೋಟಿಯಷ್ಟು ಬಾಕಿಯನ್ನ ಹಿಂದಿನ ಎಲ್ಲ ಸರ್ಕಾರಗಳು ಉಳಿಸಿ ಹೋಗಿತ್ತು. ಅದೆಲ್ಲವನ್ನು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಡಾಕ್ಟರ್ ಟಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಹಣವನ್ನೆಲ್ಲ ಬಿಡುಗಡೆ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಅಂತೇಳಿ ನಾನು ಅದು ಕೂಡ ಭಾವಿಸಿದ್ದೇನೆ. ಮುಂದಿನ ದಿನಗಳಲ್ಲೂ ಅಷ್ಟೇ, ಮಾರ್ಚಿಯ ನಂತರ ಏಪ್ರಿಲ್ ತಿಂಗಳಲ್ಲಿ ಇಲ್ಲಿ ಯಾರೆಲ್ಲ ರೈತಾಪಿ ಕುಟುಂಬದ ಜನರು ಅರ್ಹರು ಸಾಲ ಪಡೆಯಲಿಕ್ಕಿದ್ದಾರೆ ಆ ಎಲ್ಲ ರೈತರಿಗೂ ಕೂಡ ಸಾಲ ಸೌಲಭ್ಯವನ್ನು ನಾವು ಕೊಡ್ತೇವೆ. ಇದೇ ರೀತಿ ಬಂದು ಕಾರ್ಯಕ್ರಮವನ್ನ ಮಾಡಿ ಆ ಎಲ್ಲ ರೈತರಿಗೂ ಕೂಡ ನಾವು ಬಡ್ಡಿ ರಹಿತ ಸಾಲವನ್ನ ಕೊಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಒಂದು ಅಂಶ ಪತ್ರಿಕೆಗಳು ಕೂಡ ಬರೀಬೇಕು, ನಿಮಗೂ ಕೂಡ ನಮ್ಮದಲ್ಲಿ ಮನವರಿಕೆ ಆಗಲ್ಲ. ಸಾಲ ಸೊಸೈಟಿಯಿಂದ ಕೊಡ್ತಕ್ಕಂಥ ದುಡ್ಡು ಸರ್ಕಾರದ ದುಡ್ಡಲ್ಲ, ಸರ್ಕಾರದ ದುಡ್ಡಲ್ಲ. ಆ ದುಡ್ಡು ಯಾಕಪ್ಪ ಅಂದ್ರೆ ನಿಮ್ಗೆ ಯಾರು ಉಳ್ಳವರು ಠೇವಣಿಯನ್ನ ಇಟ್ಟಿದ್ದಾರೆ ಆ ಠೇವಣಿ ಹಣ ನಬಾರ್ಡ್ನಿಂದ ಸಾಲ ಪಡಿತಕ್ಕಂಥದ್ದು ಮತ್ತೆ ಎಕ್ಸಿಸ್ ಬ್ಯಾಂಕ್ನಿಂದ ಸಾಲ ಪಡಿತಕ್ಕಂಥದ್ದು. ಸರ್ಕಾರ ಏನಪ್ಪ ಸಹಾಯ ಅಂತ ಹೇಳಿದ್ರೆ ನೀವು ಕೊಡ್ಬೇಕಾದಂತ ಬಡ್ಡಿ ಹಣವನ್ನ ಸರ್ಕಾರಕ್ಕೆ ಕೊಟ್ಟು ಅಷ್ಟು ಹೊರತುಪಡಿಸಿದ್ರೆ ಸರ್ಕಾರದ್ದೇನಲ್ಲ. ಮುಗ್ರು ಇವ್ರಿಗೆ ಸರ್ಕಾರ ಕೊಡೋದು ಇವ್ರಿಗೆ ಸಾಲ ಕೊಡೋಲ್ಲ ಅಂತಾನೆ ಅಂತೇಳಿ ಮಾತಾಡ್ತಾರೆ. ಸರ್ಕಾರದ ಹಣ ಅಲ್ಲ, ಇದು ಠೇವಣಿಯ ಹಣ ಮತ್ತು ಸಾಲ ತಂದಂತ ಹಣವನ್ನ ನಿಮ್ಗೆ ಸಾಲದ ರೂಪದಲ್ಲಿ ಕೊಡ್ತಕ್ಕಂಥ. ನನ್ನ ಮೇಲೆ ಪತ್ರಿಕೆ ಓದಿದ್ರೆ ಆರೋಪ ಬಂತು, ಯಾರೋ ಒಬ್ರು ಶಾಸಕರು ನಂಬಿದ್ದವ್ರೆ ಎಲ್ಲ ಮಂದಿಗೆ ಕೊಟ್ಬಿಟ್ಟಿದ್ದಾರೆ ನಾರಾಯಣ ಅಂತ. ನಾನು ನೆಕ್ಸ್ಟ್ ಡೇನೆ ಹೇಳಿದೆ, ಅವ್ರಿಗೆ ಕೇಳೋಕ್ಕೆ ನಾನು ಇನ್ನೂ ಟ್ಯಾಕ್ಸ್ ಕೊಟ್ಟಿದ್ದೆ ಮಗಿಲಿಗೆ ಅಂತ ಹೇಳಿದೆ. ದುಡ್ಡೇ ನಂದಲ್ಲ, ನಿಮ್ಗೆ ದುಡ್ಡು. ಆದ್ರೂ ಕೂಡ ಮಗಿಲಿಗೆ ಯಾಕೆ ಜಾಸ್ತಿ ಕೊಡ್ಬೇಕು ಅಂತಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯವರು ವಿಧಾನಸಭೆಯಲ್ಲಿ ಹೇಳಿದ್ರು, ಮಗಿಲಿ ಭಾಗದಲ್ಲಿ ಹೆಚ್ಚು ಬಡವರಿದ್ದಾರೆ, ರೈತರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಮತ್ತೆ ಹಿಂದುಳಿದವರಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ. ಅದಕ್ಕೋಸ್ಕರ ಅಲ್ಲಿ ಹೆಚ್ಚು ಸಾಲ ಕೊಡ್ತಕ್ಕಂಥ ಅಗತ್ಯತೆ ಇದೆ ಅಂತೇಳಿ ಅವರು ಕೂಡ ವಿಧಾನಸಭೆ ಅಧಿವೇಶನದಲ್ಲಿ ಹೇಳಿದಂತ. ನಾನು ಅವತ್ತು ಇರಲಿಲ್ಲ, 4 ದಿವಸ ಮಾಧ್ಯಮದ ಮೂಲಕ ಹೇಳಿದೆ ನಾನು, ಹೌದಪ್ಪ ನಾನು ಜಾಸ್ತಿ ಕೊಟ್ಟಿದ್ದೀನಿ, ಈಗ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಕೊಡ್ತೀನಿ, ಯಾವ ಕೇಳಕ್ಕೆ ಅಂತ ಹೇಳಿದ್ದೇನೆ. ಆದ್ರಿಂದ ನಮ್ಮ ಭಾಗದಲ್ಲಿ ಹೆಚ್ಚು ರೈತರು ನಾವೆಲ್ಲ ಮಳೆ ಆಶ್ರಯದಲ್ಲಿ ಜೀವನ ಮಾಡ್ತಾರೆ. ನಮ್ಗೆ ಯಾವುದೇ ನೀರಾವರಿ ಸೌಲಭ್ಯ ಇಲ್ಲ. ಮಳೆ ಆಶ್ರಯದಲ್ಲಿ ಬೇಸಾಯ ಮಾಡ್ತಕ್ಕಂಥವರಿಗೆ ಏನಾದ್ರು ಮಳೆಗಾಲಿನ ಕೃಪೆ ತೋರಿದ್ರೆ ಮಾತ್ರ ನಾವು ಹಾಕಿ ಬಂಡವಾಳ ನಾವು ಬರ್ತದೆ. ಮಳೆಗಾಲಿನ ಅವಕೃಪೆಗೆ ಏನಾದ್ರು ನಾವು ಒಳಗಾದ ಹಾಕಿ ಬಂಡವಾಳದಲ್ಲಿ ನಮ್ಗೆ ವಾಪಸ್ ಮಾಡೋದಿಲ್ಲ. ಏನಪ್ಪ ಯಾಕೆ ಬಡ್ಡಿ ಯಾಕೆ ನಿಮ್ಗೆ? ಓ, ಈ ಸಾಯಂಕಾಲ ಬಡ್ಡಿ ಕಟ್ಟೋದಲ್ಲ ಒಬ್ಬರು ಹೊಡೆಯ ಪೊಲೀಸರು ಯುವ ಮಂತ್ರಿಗಳು ಇವರು ಅದೇ ಸಾಕ್ತಿದ್ದಾರೆ. ಯಾವುದು ಸಭೆಗಳಲ್ಲಿ ಒಂದು ರೀತಿಯಲ್ಲಿ ಸಭಾ ಮರ್ಯಾದೆ ಕಾಪಾಡ್ತಕ್ಕಂಥದ್ದು. ಮತ್ತೆ ಮಾತಾಡ್ಬೋದು, ಆಮೇಲೆ ಮಾತಾಡಿ 1 ಗಂಟೆ 1-2 ಗಂಟೆ ಮಾತಾಡಿರ್ತಾರೆ, ಬೇರೆ ವಿಷಯ. ಆದ್ರೂ ಕೂಡ ನಾನು ಹೇಳ್ತಕ್ಕಂಥದ್ದು ರೈತಾಪಿ ಜನರ ಆರ್ಥಿಕ ಶಕ್ತಿಯನ್ನು ನಾವು ವೃದ್ಧಿ ಮಾಡಬೇಕು. ಅದಕ್ಕೋಸ್ಕರವೇ 0% ಇಂಟ್ರೆಸ್ಟ್ ಅಲ್ಲಿ ಸಾಲ ಕೊಡ್ತಕ್ಕಂಥ. ನೀವು ಕೊಡೋ ಬಡ್ಡಿ ಏನಿದೆ ಅದನ್ನು ಸರ್ಕಾರ ತುಂಬಿಕೊಡ್ತಾರೆ. ಯಾಕೆ ರೈತರು ಚೆನ್ನಾಗಿದ್ರೆ ಅವ್ರ ಮೇಲೆ ಆರ್ಥಿಕ ಹೊರೆ ಆಗಬಾರ್ದು, ಸಾಲದ ಹೊರೆ ಹೆಚ್ಚಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಸಿದ್ದರಾಮಯ್ಯವರು ಬಡ್ಡಿ ಮನ್ನಾ ಮಾಡ್ತಕ್ಕಂಥ ಪರಿಸ್ಥಿತಿ ಅಲ್ಲ, ಆದ್ರೆ ಸಾಲ ಕೂಡ ಮನ್ನಾ ಮಾಡಿ ಒಮ್ಮೆ 8,516 ಕೋಟಿ ಸಾಲ ಮನ್ನಾ ಮಾಡಿ. 8,516 ಕೋಟಿ 8,516 ಕೋಟಿ ಎಷ್ಟಾಗ್ತದೆ ಲೆಕ್ಕಾಗ್ತದೆ. ಅಷ್ಟು ಸಾಲ ರೈತರು ಕೊಟ್ಟರು. ಆ ರೈತರು ಸಾಲ ಮನ್ನಾ ಮಾಡಿದ್ದ ಯಾಕೆಂದ್ರೆ ರೈತರು ಸಾಲದ ಸುಳಿನಲ್ಲಿ ಅವರು ತೊಂದರೆ ಅನುಭವಿಸಬಾರ್ದು. ನೀವು ಇತ್ತೀಚಿನ ವರ್ಷಗಳಲ್ಲಿ ನೀವು ನೋಡಿದ್ದೀವಿ, ಯಾರಾದ್ರೂ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರಸಂಗಕ್ಕೆ ಹೋಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಯಾರು ಸಾಲದ ಒತ್ತಡ ಇಲ್ಲ ಅವ್ರ ಮೇಲೆ. ಈಗೆಲ್ಲ ಮನೆಯಲ್ಲಿ ಹೆಣ್ಮಕ್ಳು 2,000 ಬೇಕಿರೋರು ಇಸ್ಕೊತ ನಾವೇ ಮೊದಲೆಲ್ಲ ಹೆಂಡತಿ ಜಗಳ ಆಗೋದು ಈಗ ಜಗಳ ಆಗಲ್ಲ. ಯಾಕೆ ಗೊತ್ತಾ, ಗಂಡ ಹೆಂಡತಿ ಓಲೈಸ್ತೀರಿ ಮಾಡ್ತಾರೆ, ಮೊದಲು ಓಲೈಸ್ತಿರ್ಲಿಲ್ಲ.
ಯಾಕೆ ಹೋಲಿಸ್ತಾರೆ ಅಂದ್ರೆ ಅವರದ್ದು ದುಡ್ಡಿರ್ತದಲ್ಲ ದುಡ್ಡಿರ್ತಾರೆ ಅವರೆಲ್ಲ ಈಗ ನೆರವೇ ಆಗಲ್ಲ ಅಲ್ಲೇ ಬಿಡೋದು. ಮೊದಲು ಪೊಲೀಸ್ನವರಿಗೆ ಗಂಡ ಹೆಂಡತಿ ನೆರವು ಬಹಳ ಒಂದು ಬರೋದಿಲ್ಲ, ಒಂದು ಬರಲ್ಲ. ಯಾವುದೇ ಕಡಿಮೆ ವಯಸ್ಸಿನವ್ರು ಮದುವೆ ಮಾಡ್ಕೊಂಡು ಬರ್ಬೋದು, ಬೇರೆ ಬರೋದು ಬೇಡ. ರೈಲಿನಲ್ಲಿ ನೆಮ್ಮದಿಯಿಂದ ಜೀವನ ಮಾಡಬೇಕು ರೈತರು ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲ ಸೌಲಭ್ಯಗಳನ್ನ ಕೊಟ್ಟಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತಿದೆ. ಮತ್ತೆ ಅನ್ನಭಾಗ್ಯ ಯೋಜನೆ ನಿಮ್ಗೆ ಹೇಳ್ಬೇಕಂದ್ರೆ ಇವತ್ತು ಒಬ್ಬ ಭಿಕ್ಷಕರನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಊರಲ್ಲಾಗಲಿ, ಇವತ್ತು ಯಾವುದೇ ಹಳ್ಳಿನಲ್ಲಾಗಲಿ ಕೂಡ ಸಂತೃಪ್ತಿಯಿಂದ ಇವತ್ತು ಹಸುವಿನಿಂದ ಇವತ್ತು ಬಳಲದೇ ಇರ್ತಕ್ಕಂಥ ಜನ ಇವತ್ತು ನಾವು ನೋಡ್ತೀವಿ. ಮೊದಲೆಲ್ಲ ಹಸುವಿನಿಂದ ಬಳಲತಕ್ಕಂಥ ಜನ ನಾನು ಹಸುವಿನಿಂದ ನೋಡಿದ್ದೀನಿ ಬಡವ ಕುಟುಂಬಗಳನ್ನ. ಆವಾಗ ಇರ್ತಕ್ಕಂಥ ಸ್ವಲ್ಪ ಗಂಡರಿಗೆ ಮಕ್ಕಳಿಗೆ ಬೆಳೆಸ್ಕೊಂಡು ಹೆಣ್ಮಕ್ಳುಗಳು ಬರೀ ನೀರು ಕೊಟ್ಟು ಹಾಕೊಂಡು ಇದೆಲ್ಲ ನೋಡಿದಾಗ ಏನಪ್ಪ ಅಂತ ನಾನು ದೇವರಿಗೆ ಬೇಕಂತಿದ್ದೆ. ಈ ದೇವರಿಗೆ ಅಂತ ನಾನು ಅವಕಾಶಗಳು ಬೇಕು ಸರ್. ಏನಂತ ಅಂದ್ರೆ ಆ ಜನ್ಮ ಕೊಟ್ಟ ಮೇಲೆ ಅವ್ರಿಗೆ ಎರಡೊತ್ತು ಊಟ ಸಿಕ್ತಿ ಅಂತೇಳಿ ದೇವರು ಅವ್ರಿಗೆ ಜನ್ಮ ಯಾಕೆ ಕೊಡಬೇಕು ಅಂತಕ್ಕಂಥದ್ದು ಅದನ್ನು ದೇವ್ರನ್ನ ಬೇಕಾಗಲ್ಲ. ನಮಗೇನು ಆಗ್ತಾ ಇರಲಿಲ್ಲ. ಅದು ಕೂಡ ಏನೇ ಇರಲಿ ಇವತ್ತು ನೆಮ್ಮದಿಯಿಂದ ಜೀವನವನ್ನ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿದೆ ಅಂದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಕಾರಣ ಅಂತಕ್ಕಂಥದ್ದೇ ಆರೋಪವಾಗಿದೆ. ಇರ್ಬೋದು, ನಮ್ಮಲ್ಲೂ ಕೂಡ ಲೋಪಗಳು ಇದ್ದೇ ಇರ್ತದೆ, ಮನುಷ್ಯ ಅಂದ್ಮೇಲೆ ಸಹಜವಾಗಿರ್ತದೆ. ಆದ್ರೆ ಯಾರು ಬಡವರು ಬರುವ ಕೆಲಸ ಮಾಡ್ತಾರೆ, ಸಿದ್ದರಾಮಯ್ಯ ಅವರು ಹುಡುಗರಿಗೆ ಅಂತ ಅಲ್ಲ, ಎಲ್ಲಾ ಜಾತಿಯಲ್ಲಿರ್ತಕ್ಕಂಥ ಬಡವರು ನೆಮ್ಮದಿಯಿಂದ ಜೀವನ ಮಾಡಬೇಕು, ರೈತರು ಜೀವನ ಮಾಡಬೇಕು, ಮಕ್ಕಳಿಗೆ ಚೆನ್ನಾಗಿ ಒಳ್ಳೆ ವಿದ್ಯೆಯನ್ನ ಕೊಡಬೇಕು, ದೊಡ್ಡ ವಿದ್ಯಾವಂತ ಆಗಬೇಕು. ಅವೆಲ್ಲ ಆ ದೃಷ್ಟಿಯಲ್ಲಿ ಆರ್ಥಿಕವಾಗಿ ಸದೃಢತೆಯನ್ನ ತರ್ತಕ್ಕಂಥ ಪ್ರಯತ್ನ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವು ಯಾರು ಮರೆಯಾಗೂ ಇಲ್ಲ. ಮತ್ತೆ ಜನರು ದೇವರು ನಮ್ಮಲ್ಲಿ ಉಪ್ಪಿಟ್ಟವನ್ನ ಮುಪ್ಪಿನವರೆಗೂ ಮರೆಮಾರು ಅಂತಕ್ಕಂಥ ಗಾದೆ ಇದೆ. ಬೇರೆ ಸುಳ್ಳಾದರೂ ಕೂಡ ಗಾದೆಗಳು ಸುಳ್ಳಾಗುತ್ತೆ. ಆದ್ರಿಂದ ನಾವು ಯಾವತ್ತೂ ಕೂಡ ಯಾರೆಲ್ಲ ಉತ್ಸಾಹ ಮಾಡಿ ಇರುತ್ತೆ ಮನುಷ್ಯರಿಗೆ ಅವ್ರಿಗೆ ಮಾತ್ರ ಶ್ರೇಯಸ್ಸಿರುತ್ತೆ. ಉಪಕಾರ ಸ್ಮರಣೆ ಯಾವ ಮನುಷ್ಯರಿಗೆ ಇರೋದಿಲ್ಲ, ಅವ್ರಿಗೆ ಯಾವತ್ತೂ ಕೂಡ ಶ್ರೇಯಸ್ಸು ಕೂಡ ಇರೋದಿಲ್ಲ ಅಂತಕ್ಕಂಥದ್ದನ್ನ ನಾವೆಲ್ಲ ನಂಬಿರ್ತಕ್ಕಂಥ. ಆ ದೃಷ್ಟಿಯಲ್ಲಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಇನ್ನು ಬಹಳಷ್ಟು ಕಾರ್ಯಕ್ರಮಗಳು ಸನ್ಮಾನ್ಯ ಸಚಿವರುಗಳು ಇದೆ, ಬೇರೆ ಬೇರೆ ಮುಖಂಡರುಗಳು ಕೂಡ ಬೇಕಾಗಿ ಕೆಲಸಗಳಿದ್ದಾರೆ. ಇವತ್ತು ಒಂದು ಉತ್ತಮವಾದಂತಹ ಒಂದು ಸಾಕಷ್ಟು ಸಮಸ್ಯೆಯನ್ನು ಇಲ್ಲಿ ಪ್ರಾರಂಭ ಮಾಡಿದೆ. ಬಹಳ ಸಂತೋಷ. ಇದರ ಅನುಕೂಲ ಎಲ್ಲ ರೈತರಿಗೂ ಆಗಬೇಕು. ಮತ್ತೆ ಇಲ್ಲಿ ವ್ಯಾಪಾರ ಮಾಡೋರು ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂಥವ್ರು ಬೆಳಗ್ಗೆಗೆ 900 ರೂಪಾಯಿ ಸಾಲ ತಗೊಂಡು ಸಾವಿರ ರೂಪಾಯಿ ಕೊಡ್ತಾರಲ್ಲ, ಆ ಥರದವರು ಯಾರೆಲ್ಲ ಇರ್ತಾರೆ. ಮತ್ತೆ ಹಸು ಸಾಕ್ತಕ್ಕಂಥವ್ರು, ಕುರಿ ಸಾಕುವಂಥವ್ರು, ಅಂಥವ್ರಿಗೂ ಕೂಡ ನಾವು ಸಾಲ ಕೊಡ್ತೀವಿ. ಯಾಕೆಂದ್ರೆ ನಾವು 2001 ಡಾಕ್ಟರ್ ಮಾತಾಡಿದಾಗ ಗೊತ್ತಿಲ್ಲ, ಪಾವಗಡದಲ್ಲಿ ಕೂಲಿ ಹೋಗ್ತಕ್ಕಂಥವ್ರಿಗೆ 2 ಕೂಲಿ ಕೊಡ್ತಿದ್ದೆ ನಾನು. ಸುಮಾರು 2 ಕೋಟಿ ರೂಪಾಯಿ ಕೊಡ್ತಿದ್ದೆ ಅವಾಗ. ನಾನು ದುಡ್ಡು ಬಂದು ಹೋದ್ರೆ ಹೋಗಿ ಅಂತ ಹೇಳ್ಕೊಂಡೆ. 2001 ಡಾಕ್ಟರ್ ಸಚಿವರಿದ್ದಾಗ ನಾನು ಡಾಕ್ಟರ್ ಮತ್ತೆ ವಿಶ್ವನಾಥ್ ಅವರು ಕೂಡ ಸಚಿವರಿದ್ದು ಕೊಟ್ಟಿದ್ದು. ಇವತ್ತು ಪಾವಗಡ ತಾಲೂಕಿನಲ್ಲಿ ಬಹಳಷ್ಟು ಊರುಗಳು 2 ಕೂಲಿ ಇದ್ದರೆ ಇವತ್ತು 100 ಕೂಲಿಯವರು ಮಾಡ್ಕೊಂಡಿರೋದನ್ನ ನೋಡ್ತೀವಿ. ಒಂದು ಕುಟುಂಬದ ಆರ್ಥಿಕವಾಗಿ ಸದೃಢ ಮಾಡ್ತಾರೆ. ನಾವು 2 ಕೋಟಿ 1,000 ರೂಪಾಯಿ ಹೋಗಿ ಬ್ಯಾಂಕಿಗೆ ಬರ್ತಾನೆ ಇರೋದು. ಆದ್ರೆ ಬಡವರು ಇಲ್ಲೇ ಇರೋರು ಮತ್ತೆ ಆರ್ಥಿಕವಾಗಿ ಸದೃಢತೆ ಇಲ್ಲದೆ ಇರೋರು ಅವರು ಕೂಡ ನಾವು ಸರ್ಕಾರಿಗಳು ನಮಗೆ ಒಂದು ಪಕ್ಷ, ನಾವು ಸರ್ಕಾರಿಗಳು ಅಂತಕ್ಕಂಥದ್ದು ಸರ್ಕಾರಿ ಯಾವ್ದು ಕೆಲಸ ಮಾಡ್ತಕ್ಕಂಥದ್ದೇ ನಮ್ಮೆಲ್ಲ ಅದೃಷ್ಟ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಿ ಮೊದಲು ಮಾತಾಡಿ ನಮ್ಮ ಭಾಷಣ ಮುಗಿಸ್ತೇನೆ. ಇವತ್ತು ರಾಜಕಾರಣದಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ ದುಡ್ಡು ಇರಬೇಕು, ಇಲ್ಲದ್ರೆ ಜಾತಿ ಇರಬೇಕು. ಇವೆರಡು ಇಲ್ಲದೆ ಯಾರು ಬೆಳೆಯಕ್ಕಾಗಲ್ಲ. ಇವೆರಡು ಇಲ್ಲದೆ ಬೆಳೆದಿರೋ ಯಾವಾಗ ನಮ್ಮಪ್ಪ ಅವನೇ ಅಂದ್ರೆ ಅದು ನಾನೇ ಅಂತ ಹೇಳಿ ನನ್ನ ಹೆಸರಿಂದ ನಿಮ್ಮೆಲ್ಲ ಆಶೀರ್ವಾದದಿಂದ ನಾನು ಇಲ್ಲಿವರೆಗೂ ಬರಲಿಕ್ಕೆ ಸಾಧ್ಯ ಆಗಿದೆ. ನಿಮ್ಮೆಲ್ಲ ಆಶೀರ್ವಾದ, ಪ್ರೀತಿ, ವಿಶ್ವಾಸವನ್ನ ಮುಂದಿನ ದಿನಗಳಲ್ಲೂ ಕೂಡ ಉಳಿಸ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಸಂಸ್ಥೆಯಿಂದ ರೈತ ಕುಟುಂಬದವರಿಗೆ ಬಡವರಿಗೆ ಸಹಾಯ ಆಗಲಿ. ಮತ್ತೆ ಏಪ್ರಿಲ್ ತಿಂಗಳಲ್ಲಿ ನಿಮ್ಮಲ್ಲಿ ಯಾರೆಲ್ಲ ಸದಸ್ಯರಿದ್ದಾರೆ ಅವರೆಲ್ಲರೂ ಕೂಡ ಸಾಲ ಸೌಲಭ್ಯವನ್ನು ಕೂಡ ವಿತರಣೆ ಮಾಡುತ್ತೇವೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾರೆ. ನಾರಾಯಣ ರಾಜ್ಯ ಮತ್ತೆ ಈ ಭಾಗದ ಮತ್ತೊಂದು ರಾಜಕುಮಾರದಿಂದ ಹಿಡಿದು
ಈ ಭಾಗದ ಎಲ್ಲ ಮುಖಂಡರು ಕೂಡ ಸಾಲ ಸೌಲಭ್ಯದ ಬಗ್ಗೆ ಅವರು ಕೂಡ ಹೆಚ್ಚು ಆಸಕ್ತಿಯಿಂದ ಕಾಡ್ತಾ ಇದ್ದಾರೆ. ಆಮೇಲೆ ಈ ಭಾಗದ ಎಲ್ಲ ರೈತರಿಗೂ ಕೂಡ ಏನು ರೀತಿಯಲ್ಲಿ ಇದೇ ರೀತಿ ಕಾರ್ಯಕ್ರಮ ಮಾಡಿ ಅದನ್ನು ವಿಸ್ತರಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಪರಮೇಶ್ವರ ನೇತೃತ್ವದಲ್ಲಿ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳಿ ಕೊಂಡೋಗಿ ಇದರ ಉದ್ಘಾಟನೆಯನ್ನು ಮಾಡಿ ಸಮುದಾಯಕ್ಕೆ ಸಹಾಯ ಹಸ್ತವನ್ನು ನೀಡುವುದಕ್ಕೆ ಅನೇಕ ಯೋಜನೆಗಳನ್ನ ಕಾರ್ಯಕ್ರಮವನ್ನ ಕೊಟ್ಟಂತ ಮಾನ್ಯ ಕೆ ರಾಜನ್ ಅವರೇ ಮಾಡೋದಕ್ಕೆ ಹೋರಾಟ ಮಾಡಿದಂತ ಜೆಡಿಯ ರಾಜ್ಕುಮಾರ್ ಅವರೇ ಅದಕ್ಕೆ ಒಂದು ಹೋರಾಟ ಮಾಡಿದ್ದಾರೆ. ಭಗೀರಥ ಮಾನ್ಯ ಎಲ್ಲ ಸದಾಶಿವಮೂರ್ತಿಯಿಂದ ಹಿಡಿದು ಮಲ್ಲಿಕಾರ್ಜುನಯ್ಯ, ತಿಪ್ಪೇಸ್ವಾಮಿ, ರವಿಕುಮಾರ್, ಕೆ ಕುಮಾರ್, ರಾಜಶೇಖರಯ್ಯ, ಚಂದ್ರಶೇಖರ್, ತಿಪ್ಪೇರುದ್ರಯ್ಯ, ಲಿಂಗಪ್ಪ, ಶ್ರೀಮತಿ ಪುಟ್ಟಾಯಮ್ಮ, ಶ್ರೀಮತಿ ರಾಧಾಮಣಿ ಮತ್ತು ಎನ್ ರಾಮಕೃಷ್ಣ. ಯಾಕೆಂದ್ರೆ ಬೇರೆಯವರ ಹೇಳಿದ್ರು ಪರವಾಗಿಲ್ಲ, ಈ ಸಂಘ ಬಹಳ ತಡವಾಗಿ ಈ ಕಾರ್ಯಕ್ರಮ ಆಗ್ತಾ ಇದೆ ಮತ್ತು ನಾವು ಬರುವಾಗಲೂ ಸ್ವಲ್ಪ ತಡವಾಗಿ ಕೂಡ ಬಂದಿದೆ. ಆದ್ರಿಂದ ನಾನು ತಮ್ಮಲ್ಲಿ ಕ್ಷಮೆಯನ್ನ ಕೇಳಿಕೊಂಡು ಇವತ್ತು ಬಹಳ ಸಂತೋಷದಿಂದ ರಾಜನ್ ಅವರು ಮತ್ತು ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಸಂತೋಷ ಯಾಕೆ ಅಂತ ಹೇಳಿದ್ರೆ, ನಾವು ರಸ್ತೆ ಮಾಡಬಹುದು, ಕಟ್ಟಡ ಮಾಡಬಹುದು, ಬೇಕಾದ ಸರ್ಕಾರಿ ಯೋಜನೆಯನ್ನ ತಂದುಕೊಡ್ಬೋದು. ಆದ್ರೆ ಪ್ರತಿಯೊಬ್ಬ ರೈತನಿಗೆ ಒಂದು ಆರ್ಥಿಕ ಶಕ್ತಿಯನ್ನ ಕೊಡ್ತಕ್ಕಂತ ರೀತಿಯಲ್ಲಿ ಸಹಕಾರಿ ಕ್ಷೇತ್ರ ಕೆಲಸ ಮಾಡ್ತಾ ಇದೆ. ಆ ಸಹಕಾರಿ ಕ್ಷೇತ್ರದ ಉದ್ಘಾಟನೆಯನ್ನ ನಾವು ಮಾಡೋದಕ್ಕೆ ಹೊರಟಿದ್ದೇವೆ ಎಂದಾಗ ಸ್ವಾಭಾವಿಕವಾಗಿ ನನಗೆ ಸಂತೋಷ ಆಗಿದೆ. ಹಿಂದೆ ನಾವೆಲ್ಲ ಕೇಳ್ತಾ ಇದ್ದೆವು, ಕೈ ಸಾಲ ಕೊಡೋದು, ಮನಿ ಲೆಂಡರ್ಸ್ ಕೈ ಸಾಲ ಕೊಟ್ಕೊಡೋದು. ನೀವು ಯಾವುದೋ ಕಾರಣಕ್ಕೆ ಈಗ ಮಳೆ ಬರಲಿಲ್ಲಪ್ಪ, ನಾವು ಕೃಷಿ ಮಾಡಬೇಕು, ಕೃಷಿಗೆ ಸಾಲ ತಗೊಂಡಿರ್ತೀವಿ ಅವನ ಹತ್ರ, ಮಳೆ ಬರಲಿಲ್ಲ ಅಂತ ಹೇಳಿದ್ರೆ ಅವನೇನ್ ಮಾಡಬೇಕು? ಆಗ ಆ ಕೈ ಸಾಲ ಕೊಟ್ಟಂತ ವ್ಯಕ್ತಿ ಆ ಜಮೀನನ್ನೇ ಇವ್ರು ಬರ್ಸ್ಕೊಂಡ್ಬಿಡೋದು ಮತ್ತು ಇವನ ಹತ್ರ ಬೇರೆ ಏನೇ ವಸ್ತುಗಳಿರಲಿ, ಮನೆ ಇರಲಿ, ಮತ್ತೆ ಏರಿಕೆ ಮಾಡಿ ಗುಡ್ಡಗಳಿಗೆ ಇಟ್ಕೊಂಡು ಗಲಾಟೆ ಮಾಡಿ ತಗೊಳ್ತಕ್ಕಂಥದ್ದನ್ನ ಹಿಂದೆ ನಾವೆಲ್ಲ ನೋಡ್ಕೊಂಡು ಬಂದಿದ್ವಿ. ಇದೆಲ್ಲ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಆಗಿದೆ. ಅದಕ್ಕಾಗಿ ಈ ಕೋಆಪರೇಟಿವ್ ಬ್ರಿಟಿಷರ ಕಾಲದಲ್ಲೇ ಪ್ರಾರಂಭ ಆಗಿದೆ. ತದನಂತರ ನಮಗೆ ಸ್ವತಂತ್ರ ಬಂದ ನಂತರ ಇದೆಲ್ಲ ಸ್ವಲ್ಪ ಈ ಸಾಲ ಕೊಡೋದು ತಗೊಳ್ಳೋದು ಲೆಕ್ಕಾಚಾರವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಮಾಡತಕ್ಕಂಥ ಕೆಲಸವನ್ನು ಮಾಡಿದೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ರೈತರಿಗೆ ಏನಾದರೂ ಸಹಾಯ ಆಗಿ ಅವರಿಗೆ ಶಕ್ತಿ ಸಿಕ್ಕಿದ್ರೆ ಅದು ನಮ್ಮ ಈ BSSಗಳಿಂದ. ನಿಮಗೆ ಸಾಲ ಕೊಟ್ಟು, ಬಡ್ಡಿ ರಹಿತ ಸಾಲವನ್ನ ಕೊಟ್ಟು, ಅಕಸ್ಮಾತ್ ಸಂದರ್ಭ ಬಂತು, ಮಳೆ ಬರಲಿಲ್ಲ, ಒಂದು 2 ವರ್ಷ ಮಳೆ ಬರಲಿಲ್ಲ, ಹಿಂದೆ ಆಗಿದೆ ಬೇಕಾಗ್ತದೆ. ಆ ಸಂದರ್ಭದಲ್ಲಿ ಸರ್ಕಾರಗಳು ಏನ್ ಮಾಡುತ್ತೆ? ಇಲ್ಲಪ್ಪ ನಾವು ನಿಮಗೆ ಈ ಪರವಾಗಿ ಸಾಲ ನಾವು ಅವ್ರಿಗೆ ಕೊಡ್ತೀವಿ, ಕೋಆಪರೇಟಿವ್ ಅಂತ ಹೇಳಿ ಸಾಲವನ್ನ ಮನ್ನಾ ಮಾಡತಕ್ಕಂತ ಯೋಜನೆಗಳನ್ನು ಕೂಡ ಮಾಡಿರೋದನ್ನ ಈ ದೇಶದಲ್ಲಿ ನೋಡಿದೆ. ಕೇಂದ್ರದಲ್ಲಿ ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವತ್ತು 52,000 ಕೋಟಿ ಇಡೀ ದೇಶದಲ್ಲಿ ಸಾಲ ಮನ್ನಾ ಒಂದೇ ಸಾರಿ ಮಾಡಿದ್ರು. ಕೋಟ್ಯಾಂತರ ರೈತರಿಗೆ ಅದರಿಂದ ಸಹಾಯ ಆಯಿತು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾದ್ಮೇಲೆ 10,000ಕ್ಕೂ ಹೆಚ್ಚು ಕೋಟಿ ಸಾಲ ಮನ್ನಾವನ್ನ ರೈತರ ಪರವಾಗಿ ಮಾಡಿದ್ರು. ಅಂದ್ರೆ ಸಾಂದರ್ಭಿಕ ಅನುಸಾರವಾಗಿ ಒಬ್ಬ ರೈತರಿಗೆ ತೊಂದರೆ ಆದಾಗ ನಾವು ನಿಮ್ಮ ನೆರವಿಗೆ ಬರ್ತೇವೆ ಅಂತ ಹೇಳಿ ಸರ್ಕಾರಗಳು ಮಾಡ್ಕೊಂಡು ಬಂದಿದೆ. ಇವತ್ತು ನಾವು ರಗಡನ್ನು ಹೇಳಿದ್ರು. ಇವತ್ತು ಇಲ್ಲಿ ಎಷ್ಟು ಜನ ಇದ್ದಾರೆ ಮೆಂಬರ್ಸ್? ಡೈರೆಕ್ಟರ್ ಮೆಂಬರ್ಗಳು 600 ಜನರಿಗೂ ಕೂಡ ನಾವು ಸಾಲ ಕೊಡ್ತೀವಿ ನಮ್ಮ ಮಾತನ್ನು ರಾಜನವರು ಹೇಳಿದ್ರು.
ಯಾವ ವ್ಯವಸ್ಥೆಯಲ್ಲಿ ನಿಮಗೆ ಆ ತರ ರೈತರಿಗೆ ಸಾಲ ಸಿಗುವಂತದ್ದು ಇದೆ ಹೇಳಿ ನೋಡೋಣ. ಅಲ್ಲಿ ಪಕ್ಕದಲ್ಲಿ ನಾವು ಕೊಡುದಾರದಲ್ಲಿ 1,160 ಜನರಿಗೆ ನಾವು ಸಾಲ ಕೊಡ್ತೀವಿ ನಿಮಗೆ ಅಂತ ಹೇಳಿದ್ರು. ನಾವು ಅದು ನಿಮ್ಮದೇ ಸೇರಿಕೊಂಡು ನಿಮಗೆ ಹಣ ಕೊಡ್ತೀವಿ ಅನ್ನುವಂತ ಮಾತು. ಅದು ಹೇಗೆ ಇರಲಿ, ವ್ಯವಸ್ಥೆ ಏನೇ ಇರ್ಬೋದು, ನಿಮಗೆ ನಿಮ್ಮ ಕಷ್ಟಕ್ಕೆ ಸಹಾಯ ಆಗುತ್ತಾ ಇಲ್ವಾ? ನೀವು ಗೊಬ್ಬರಕ್ಕೆ ಹೋಗ್ಬೇಕು, ನೀವು ಬೀಜಕ್ಕೆ ಹೋಗ್ಬೇಕು, ಅಥವಾ ಬೇರೆ ಏನೋ ಮಾಡಬೇಕು. ನೀವು ಒಂದು ಟ್ರ್ಯಾಕ್ಟರ್, ಒಂದು ಪವರ್ ಟಿಲ್ಲರ್, ಮತ್ತೊಂದು ಏನೋ ತಗೊಳ್ಳೋದಕ್ಕೆ ಆ ಸಾಲವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಬಹುಶಃ ಬೇರೆ ಬೇರೆ ದೇಶದಲ್ಲಿಯೂ ಕೂಡ ಈಗ ಮೈಕ್ರೋ ಫೈನಾನ್ಸಿಂಗ್ ವ್ಯವಸ್ಥೆಗಳು ಬಹಳ ಕಡಿಮೆ. ಆದ್ರಿಂದ ಇವತ್ತು ಒಂದುವಾಗಿ ಇದು ಪ್ರಾರಂಭ ಬಹಳ ದಿನದಿಂದ ಬೇಡಿಕೆ ಇತ್ತು ಅಂತ ಹೇಳಿ ರಾಜ್ಕುಮಾರ್ ಅದಕ್ಕಾಗಿ ಹೋರಾಟ ಮಾಡಿದ್ದಾರೆ. ರಾಜ್ಕುಮಾರ್ ಯಾರು ಬಡವರಿಗೆ ಸಹಾಯ ಮಾಡ್ತಾರೆ, ಸಮಾಜದಲ್ಲಿ ಯಾರು ಶೋಷಣೆಯಿಂದ ಹೊರಗಡೆ ಬರೋದಕ್ಕೆ ತರೋದಕ್ಕೆ ಮಾಡ್ತಾರೆ, ಅಂಥದಕ್ಕೆ ಸ್ವಾಭಾವಿಕವಾಗಿ ವಿರೋಧ ಇದ್ದೇ ಇರುತ್ತೆ. ಆದ್ರಿಂದ ಈಗ ರಾಜಣ್ಣ ಹೇಳಿದ್ರು, ನಾನು ಮಂತ್ರಿನಲ್ಲಿ ಸಾಲ ಕೊಟ್ಟೆ, ಹೆಚ್ಚು ಕೊಟ್ಟೆ ಅಂತ ಹೇಳಿ ನಮ್ಮಲ್ಲಿ ಟೀಕೆ ಮಾಡಿದ್ರು. ಯಾಕೆ ಟೀಕೆ ಮಾಡಿದ್ರು? ಅವರು ಬಡವರಾಗಿ ಇರಬೇಕು, ಅವ್ರು ನಿಮ್ಮ ಜಮೀನಲ್ಲಿ ಅವ್ರ ಜಮೀನಲ್ಲಿ ಕೂಲಿ ಮಾಡಕ್ಕೆ ಹೋಗಲೇಬೇಕು. ಅವ್ನು ಯಾರು ನಮ್ಮ ಊರಲ್ಲಿ ಅನುಕೂಲಿಸ್ತಾ ಇದ್ದಾನೆ, ಅವನ ಮನೆ ಬಾಗಿಲಿಗೆ ಹೋಗಿ ಅವನ ಹತ್ರ ಕಿರಿಬೇಕು. ಅದು ಆಗ್ಬೇಕಾ? ಅದನ್ನ ನೋಡಿ ಮಹಿಳೆಯಲ್ಲಿ ಜಾಸ್ತಿ ಇದ್ದಾರೆ, ಕಾಂಗ್ರೆಸ್ನಲ್ಲಿ ಜಾಸ್ತಿ ಇದ್ದಾರೆ ಬಡವರು, ಒಳಗೇರಿನಲ್ಲಿ ಒಂದು ಭಾಗ ಜಾಸ್ತಿ ಇದ್ದಾರೆ, ಶಿರಾದಲ್ಲಿ ಕೊಟ್ಟಿದ್ದಾರೆ, ಅಲ್ಲೂ ಕೂಡ ಬಡವರು ಹೆಚ್ಚು ಜನ. ಮಳೆ ಕಡಿಮೆ ಇರತಕ್ಕಂತ ಪ್ರದೇಶಗಳಿಗೆಲ್ಲ ಮಳೆ ಚೆನ್ನಾಗಿ ಬಂದು ವ್ಯವಸಾಯ ಆಗಿ ರೈತ ಚೆನ್ನಾಗಿರ್ತಾನೆ ಅನ್ನೋದು ದುಡ್ಡು ಇರುತ್ತೆ, ಕಡಲೆಕಾಯಿ ಬರುತ್ತೆ. ಅದೇ ರೀತಿ ಸಿದ್ದರಾಮಯ್ಯ ಸಾಲ ಮನ್ನಾ ಮಾಡಿದ್ರು ಟೀಕೆ, ನಾವು ಹಕ್ಕಿಗೆ ಅಸ್ತಿ ಮಾಡಿದ್ರು ಟೀಕೆ, 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತೀವಿ ಅಂದ್ರು ಟೀಕೆ, ಬಸ್ಸು ಫ್ರೀ ಮಾಡ್ತೀವಿ ಅವರಿಗೆ ಅಂದ್ರು ಟೀಕೆ. ಅದೇ ನಿಮ್ದೇನೆ ಹೋಗ್ತಾ ಇದೆ, ಸರ್ಕಾರ ನಡೆಸೋರು ನಾವು, ನಮಗೆ ಧೈರ್ಯ ಇದೆ, ಆ ಸಾಲ ಆ ಹಣ ನಾವು ಒದಗಿಸ್ತೀವಿ ಎಲ್ಲಿಂದ ಅಂತ ಸಿದ್ದರಾಮಯ್ಯ ಧೈರ್ಯ ಇದೆ. ನಿಮಗೇನು ಕಷ್ಟ? ಆ ಬಡವರ ಮೇಲೆ ಬರೋದು ಬೇಡವಾ? ಆ ತಾಯಂದಿರಿಗೆ ನನ್ನ ಅನೇಕ ಉದಾಹರಣೆಗಳಿದ್ದಾವೆ. ಆ ತಾಯಂದಿರಿಗೆ ನಾವು 2,000 ರೂಪಾಯಿ ಕೊಡ್ತೇವೆ. ಆ 2,000 ರೂಪಾಯಿ ತಗೊಂಡೋಗಿ ಮಕ್ಕಳೆಲ್ಲ ವಿದ್ಯಾಭ್ಯಾಸ ಮಾಡಿದ್ದಾರೆ, ಕಂಪ್ಯೂಟರ್ಸ್ ಕೊಡಿಸ್ತಾರೆ, ಶಾಲೆ ಕೊಡಿಸ್ತಾರೆ, ಒಳ್ಳೆ ಬಟ್ಟೆ ಕೊಡಿಸ್ತಾರೆ, ಒಳ್ಳೆ ಪುಸ್ತಕ ಕೊಡಿಸ್ತಾರೆ, ಖಾಲಿ ಒಳ್ಳೆ ಶೂಸ್ ಕೊಡ್ತಾರೆ. ಆದ್ರೆ ಇವೆಲ್ಲ ಮಾಡದೇ ಇದ್ರೆ ಮಾಡೋದಕ್ಕೆ ಇವರೆಲ್ಲ ನಮಗೆ ಬನ್ನಿ ನಾವು ಇದೆಲ್ಲ ಈ ಬದಲಾವಣೆಯನ್ನ ತರೋದಕ್ಕೆ ನಾವು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಈಗ ಎಲ್ಲ ಊರನ್ನೆಲ್ಲ ಓಡಾಡ್ಕೋಬನ್ನಿ ಅಂತ ಹೇಳಿ ತಮಾಷೆ ಕೊಟ್ಟಿದ್ರು, ಹೆಣ್ಮಕ್ಳಿಗೆ ಫ್ರೀ ಮಾಡಿದ್ರು ಬಸ್ಸಿಗೆ. ಯಾವುದೇ ಇದ್ರೂ ಕೂಡ ನಾವು ಅದನ್ನು ಮುಂದುವರಿಸಿಕೊಂಡು ಹೋಗ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಹಾಗಾಗಿ ಇವತ್ತು ನಮ್ಮ ರೈತ ಸಮುದಾಯ ಎಲ್ಲಿಯವರೆಗೆ ಅವರು ಅವರ ಮಕ್ಕಳನ್ನು ವಿದ್ಯಾವಂತರನ್ನು ಮಾಡೋದಾಗ್ಲಿ, ಅವರು ಕೃಷಿ ಕ್ಷೇತ್ರದ ಜೊತೆಗೆ ಇನ್ನೇನಾದ್ರೂ ಕೂಡ ಹಣವನ್ನು ಗಳಿಸ್ತಕ್ಕಂಥ ರೀತಿಯಲ್ಲಿ ದುಡಿಮೆ ಮಾಡೋದಾಗ್ಲಿ, ಈ ಒಂದು ವ್ಯವಸ್ಥೆಗೆ ಅವರು ಬರೋವರೆಗೂ ಕೂಡ ನಾವು ಇಂತಹ ಕಾರ್ಯಕ್ರಮವನ್ನು ಸರ್ಕಾರದಲ್ಲಿ ಕೊಡ್ತಾ ಇರ್ತೇವೆ. ಕೊಡ್ಲೇಬೇಕಾದಂತ ಅನಿವಾರ್ಯತೆ ಇನ್ನೆಷ್ಟು ವರ್ಷ ಹೀಗೆ ಇರೋದ್ರಿ? ಸ್ವತಂತ್ರ ಬಂದು ಇಷ್ಟು ವರ್ಷ ಆಗಿದೆ, ಕೂಡ ಅನೇಕ ಬದಲಾವಣೆ ಆಗಿದ್ರು, ಇನ್ನೂ ಕೂಡ ಬದಲಾವಣೆ ಆಗಬೇಕಾಗಿದೆ. ಅದನ್ನ ನಾವು ತ್ವರಿತಗತಿಯಲ್ಲಿ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ಹೊರಟಿದ್ದಾರೆ. ಅದಕ್ಕಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಹೊಸ ಆಂದೋಲನವನ್ನ ಮಾಡಿದ್ದಾರೆ. ರಾಜಣ್ಣವರ ಮುಖಸ್ಥಿತಿಗೆ ಹೋಗುವಂತ ಅಗತ್ಯ ಇಲ್ಲ, ಆದ್ರೆ ಮಾಡಿರೋ ಕೆಲಸ ಹೇಳಬೇಕಲ್ಲ. ಯಾರು ಬೀದಿಯಲ್ಲಿ ಹೂ ಮಾಡೋರಿಗೆ, ಚಪ್ಪಲಿ ಹೊಲಿಯೋರಿಗೆ, ಚಪ್ಪಲಿ ಮಾಡ್ಕೊಂಡು ಜೀವನ ಮಾಡೋರಿಗೆ, ಬೀದಿನಲ್ಲಿ ಹಣ್ಣು ಅವನು ಯಾರೋ ಬೀದಿನಲ್ಲಿ ಕೂತ್ಕೊಂಡು ಅವನು ಸಣ್ಣದೊಂದು ಸಲೂನ್ ಇಟ್ಕೊಂಡಿದ್ದಾನೆ ಹೇರ್ ಕಟ್ ಮಾಡೋದಕ್ಕೆ.
ಅಂತವರಿಗೆ ಸಾಲ ಕೊಟ್ಟು ಆ ಹಣ ಹೋದ್ರೆ ಹೋಯ್ತು ಪರವಾಗಿಲ್ಲ, ಆ ಹಣ ಹೋದ್ರೆ ಹೋಯ್ತು ಪರವಾಗಿಲ್ಲಪ್ಪ ಅಂತ ಹೇಳಿ ಅಂತ ಕಾರ್ಯಕ್ರಮಗಳನ್ನ ಯಾರಾದ್ರೂ ಕೂಡ ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ನೋಡಿ, ಯಾವ ರಾಜ್ಯದಲ್ಲೂ ಅಂತದ್ದು ಇಲ್ಲ ನನಗೆ ಗೊತ್ತಿದ್ದಾರೆ. ಅಂತ ಯೋಜನೆಯನ್ನ ಕಾರ್ಯಕ್ರಮವನ್ನ ರಾಜಣ್ಣವರು ಕೊಟ್ಟಿದ್ದಾರೆ. ಸುಮ್ಮನೆ ರಾಜಣ್ಣನ ಸರ್ಕಾರಿ ರತ್ನ ಅಂದ್ಬಿಡ್ತಾರೆ, ಸುಮ್ಮನೆ ಹೇಳಕ್ಕಾಗುತ್ತೆ ನಿಮ್ಮನ್ನ ಹೇಳಕ್ಕಾಗುತ್ತಾ? ಆಮೇಲೆ ಈ ಸಾರಿ ಅವರು ಸಹಕಾರ ಮಂತ್ರಿ ಆದ್ರು. ಸಹಕಾರಿ ಮಂತ್ರಿ ಆದ್ಮೇಲೆ ನಾವೆಲ್ಲ ಏನೆಲ್ಲ ಬದಲಾವಣೆ ಬಯಸಿದ್ವು ಅಂದ್ರೆ ಇವರು ಖಂಡಿತವಾಗಿ ಬದಲಾವಣೆ ಇರುವಂತ ಅನುಭವ ಏನು ನಿಜಕ್ಕೂ ಹೇಳಬೇಕಂದ್ರೆ, ಯಾರು ಪರಿಶಿಷ್ಟ ಜಾತಿಗೆ ಸೇರಿದ್ದಾರೆ, ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ದಾರೆ, ಅವರಿಗೆ ರಿಸರ್ವೇಶನ್ ಮೀಸಲಾತಿಯನ್ನ ಈ ಸಂಸ್ಥೆಗಳಲ್ಲಿ ತರ್ತಕ್ಕಂಥ ಬಹಳ ದೊಡ್ಡ ತೀರ್ಮಾನವನ್ನ ರಾಜಣ್ಣವರು ಮಾಡಿದ್ರು. ಅವರು ಅದಕ್ಕೆ ಬೇಕಾದಷ್ಟು ನನಗೆ ಗೊತ್ತಿದೆ, ಕ್ಯಾಬಿನೆಟ್ ಒಳಗಡೆ ಅವರು ಆ ಮಸೂದೆಯನ್ನು ತರುವಾಗ ಏನೆಲ್ಲ ನಡೀತು ಅಂತ ನನಗೆ ಗೊತ್ತು, ನಾನು ಹೇಳಲಿಲ್ಲ. ಆಚೆ ಬಂದ್ಮೇಲೆ ಸದನದಲ್ಲಿ ಅಧಿವೇಶನದಲ್ಲಿ ನಾವು ಅದನ್ನ ಅವರು ಬಿಲ್ ಇಂಟ್ರೊಡ್ಯೂಸ್ ಮಾಡಿದಾಗ ಯಾರ್ಯಾರು ಏನೇನು ಮಾತಾಡಿದ್ರು ಅದನ್ನು ಕೂಡ ನಾವೇನು ಹೇಳೋದು ಅಗತ್ಯ ಇಲ್ಲ. ಆದ್ರೂ ಹತ್ರ ಹಿಡಿದು ಇದನ್ನು ಮಾಡೇ ತೀರ್ಬೇಕಂತ ಹೇಳಿ ರಾಜ್ಯಪಾಲರ ಹತ್ರ ಹೋಗಿ ಅವರಿಗೆ ಏನೆಲ್ಲ ಹೇಳಬೇಕು ಅವರಿಗೆ ವಿವರಣೆಯನ್ನ ಕೊಟ್ಟು ಆ ಬಿಲ್ ಅನ್ನ ಪಾಸ್ ಮಾಡಿಸ್ಕೊಂಡು ಇವತ್ತು ಅದು ಕಾನೂನಾಗಿ ಪರಿಶಿಷ್ಟ ಜಾತಿ, ಜನಾಂಗ ಮತ್ತು ಹಿಂದುಳಿದವರಿಗೆ ಇವತ್ತು ಮೀಸಲಾತಿಯನ್ನ ಕೋಆಪರೇಟಿವ್ ಸಂಸ್ಥೆಗಳಲ್ಲಿ ತಂದಿದ್ದಾರೆ. ಇದಕ್ಕಿಂತ ದೊಡ್ಡ ಸಹಾಯ ಬೇಕಾ? ಆದ್ರಿಂದ ಏನು ಸಹಕಾರಿ ಕ್ಷೇತ್ರ ಇದೆ ಕರ್ನಾಟಕದ ಮಟ್ಟಕ್ಕೆ ಬೇರೆ ನಾನು ಹೇಳೋಕೆ, ಸಹಕಾರಿ ಆಂದೋಲನ ಹುಟ್ಟಿದ್ದೇ ಕರ್ನಾಟಕದಲ್ಲಿ ಬೆಳಗಾವಿ. ಆದ್ರಿಂದ ನಮ್ಮಲ್ಲೇ ಬದಲಾವಣೆಗಳಾಗಬೇಕು. ಏನಾದ್ರೂ ಬದಲಾವಣೆ ಆದ್ರೆ ನಮ್ಮಲ್ಲೇ ಆಗ್ಬೇಕು. ಅದಕ್ಕೋಸ್ಕರ ಆ ಬದಲಾವಣೆಯನ್ನು ಕೂಡ ಮಾಡಿ ಇವತ್ತು ಈ ಸಂಘವನ್ನ ನಾವೆಲ್ಲ ಸೇರಿಕೊಂಡು ಉದ್ಘಾಟನೆ ಮಾಡಿ ರಾಜ್ಕುಮಾರ್ ಒಳ್ಳೆ ಕೆಲಸ ಮಾಡಬೇಕು ಅಧ್ಯಕ್ಷರಾಗಿ, ಮತ್ತು ಎಲ್ಲರ ಸಹಕಾರವನ್ನು ತೆಗೆದುಕೊಂಡು ಇನ್ನೂ ಹೆಚ್ಚಿನ ಜನ ಮೆಂಬರ್ಸ್ ಮಾಡ್ಕೋಬೇಕು. 600 ಸಾಲ ಅಲ್ವಾ ಮಾಡ್ತೀರಾ? ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರಿ ಸಂಘಕ್ಕೆ ಮೆಂಬರ್ಸ್ಗಳನ್ನು ಮಾಡಿ ಠೇವಣಿ ತಗೊಂಡು ಚೆನ್ನಾಗಿ ನಡೆಸಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗಾಗಿ ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ.